ಇವತ್ತು ಈ ಡಿಸೈನ್ ಯಾವ ಥರ ಹಾಕೋದು ಅಂತ ನೋಡೋಣ. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಡಿಸೈನು. 2 ಅವರ್ಸಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಬೋದು. ಇಲ್ಲಿ ಬೀಡ ತೊಗೊಂಡು ಬೀಡ್ ಲಾಕ್ ಮಾಡಿದ್ದೀನಿ, ಇದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ನೆಕ್ಸ್ಟು ಇಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ನೆಕ್ಸ್ಟು ಇಲ್ಲಿ ಇನ್ನೊಂದು ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಅದರಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಸ್ಯಾರಿದು ಲಾಕ್ ಮಾಡ್ಕೋಬೇಕು ಸ್ಯಾರಿಗೆ. ನೆಕ್ಸ್ಟ್ ಮತ್ತೆ 4 ಚೈನ್ ಮತ್ತು ಚೈನ್ 3 ಸರಿ 4 ಚೈನ್ ಹಾಕ್ಕೊಬೇಕು. ನೆಕ್ಸ್ಟು ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡಬೇಕು ಮಧ್ಯದಕ್ಕೆ. 4 ಚೈನ್ಗೆ 3 ಚೈನ್ ಮತ್ತು ಟ್ರಿಪಲ್ ಕ್ರೋಶೆ. ಮತ್ತು 3 ಚೈನ್ ಟ್ರಿಪಲ್ ಕ್ರೋಶೆ. ಮತ್ತು 3 ಚೈನ್ ಇಲ್ಲಿ 2 ಸರಿ ಹಾಕ್ಕೋಬೇಕು. 3 ಸರಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 3 ಚೈನ್ ಹಾಕಿ ಮತ್ತು ಇದು ಲಾಸ್ಟು ಟ್ರಿಪಲ್ ಕ್ರೋಶೆ ಮಾಡ್ಕೋತೀನಿ. ಈ ಟ್ರಿಪಲ್ ಕ್ರೋಶೆ ಆದಮೇಲೆ ಇಲ್ಲಿ 4 ಚೈನ್ ಇರುತ್ತಲ್ಲ ಅದು ಆ್ಯಡ್ ಆಗುತ್ತೆ ಇದಕ್ಕೆ. 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿದ್ರೆ ಇಲ್ಲಿ ಈ ಕಡೆ 2 ಈ ಕಡೆ 2 ಒಟ್ಟಿಗೆ 10 ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ನೆಕ್ಸ್ಟು ಸ್ಯಾರಿನ ರಿವರ್ಸ್ ಮಾಡಿಕೊಂಡು 2 ಚೈನ್ ಹಾಕಿ ನೆಕ್ಸ್ಟು ಈ 3 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು 5 ಟೈಮ್ಸು. ನೆಕ್ಸ್ಟು 5 ಚೈನ್ ಆಯಿತು. ಇಲ್ಲಿ ಈ ಟ್ರಿಪಲ್ ಕ್ರೋಶೆಟ್ ಇದೆಯಲ್ಲ ಮಾಡ್ಕೊಂಡಿದ್ವಲ್ಲ ಈ ಮಧ್ಯಕ್ಕೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು 2 ಚೈನ್ ಹಾಕ್ಕೊಂಡು ಮತ್ತು 3 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಈ 3 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತು 5 ಚೈನು ಡಬಲ್ ಕ್ರೋಶೆ ಹಾಕಬೇಕು 5 ಟೈಮ್ಸ್. ನೆಕ್ಸ್ಟು ಇಲ್ಲಿ ಲಾಕು. ನೆಕ್ಸ್ಟು 2 ಚೈನು. ಇಲ್ಲಿ ಪುಟ್ಟದು ಪೆಟಲ್ಸು 5 ಟೈಮ್ಸ್ ಬರುತ್ತೆ. ನೆಕ್ಸ್ಟು ಇಲ್ಲಿ 5 ಟೈಮ್ಸ್ ಆಗಿದೆ. ಇದನ್ನು ಇದೇನಿದೆ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಾದಮೇಲೆ ನೆಕ್ಸ್ಟು ಸ್ಯಾರಿಗೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಲಾಕ್ ಮಾಡಿಕೊಂಡ್ರೆ ಡಿಸೈನು ಅನ್ನೋದು ಈ ಥರ ಬರುತ್ತೆ. और चेन लॉक
ಇಲ್ಲಿ 4 ಚೈನಿಗೆ ಇಲ್ಲಿ ಗ್ಯಾಪ್ ಒಳಗಡೆ ಕುಚ್ಚು ಬರುತ್ತೆ. ಫೋರ್ತ್ ಚೈನ್ ಲಾಕ್, ಫೋರ್ತ್ ಚೈನ್ ಲಾಕ್, ಫೋರ್ತ್ ಚೈನ್ ಲಾಕ್. ನೆಕ್ಸ್ಟ್ ಸ್ಯಾರಿನ ಟರ್ನ್ ಮಾಡಿ 4 ಚೈನ್ ಲಾಕ್ ಮಾಡಿ ಮತ್ತು ತ್ರಿಬಲ್ ಕ್ರೋಶೆ ಮತ್ತು 3 ಚೈನ್ ಮತ್ತು ತ್ರಿಬಲ್ ಕ್ರೋಶೆ ಮತ್ತು ತ್ರಿಬಲ್ ಕ್ರೋಶೆ. ನೆಕ್ಸ್ಟ್ ಇಲ್ಲಿ ಆಯಿತು 3 ಟೈಮ್ಸು ಈ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತು ಇದೇನಿದೆ 3 ಚೈನು ಇದ್ರೊಳಗಡೆ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕು. ಲಾಕ್ ಮೇಲೆ ಲಾಕು. ನೆಕ್ಸ್ಟು ಸ್ಯಾರಿಗೆ ಎಲ್ಲಿ ಲಾಕ್ ಮಾಡಿರ್ತೀವಿ 4 ಚೈನ್ ಹಾಕ್ಕೊಂಡು ಅದೇ ಪಾಯಿಂಟಿಗೆ ಲಾಕ್ ಮಾಡಿಕೊಂಡು ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ಡಿಸೈನು. ಸ್ಯಾರಿ ಫುಲ್ ಹಾಕ್ಬಿಟ್ಟು ಕುಚ್ಚು ಕಟ್ಟಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಾದಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.